ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣದ ಬಿಡುಗಡೆ ಹಾಗೂ ಏಪ್ರಿಲ್ ಮತ್ತು ಮೇ ತಿಂಗಳ ಪೆನ್ಷನ್ ಹಣದ ಲೇಟೆಸ್ಟ್ ಅಪ್ಡೇಟ್ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ದಯವಿಟ್ಟು ಯಾರು ಫಸ್ಟ್ ಟೈಮ್ ನನ್ನ ಚಾನೆಲನ್ನು ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಾಂತ ಹೇಳಿದರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ. ಯಾವುದೆಲ್ಲ ಸರ್ಕಾರದ ಯೋಜನೆಗಳು ಅಪ್ಡೇಟ್ ಬರ್ತಾ ಇರುತ್ತೋ ನಾನು ಈ ಚಾನೆಲ್ನಲ್ಲಿ ಹಾಕ್ತಾ ಇರ್ತೇನೆ. ನೀವು ಇದು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುವಂಥದ್ದು. ನೀವು ಸಬ್ಸ್ಕ್ರೈಬ್ ಮಾಡಿದ ನಂತರ ಆಲನ್ನು ಪ್ರೆಸ್ ಮಾಡಬೇಕು. ಅದೇ ರೀತಿ ನೀವು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ದಯವಿಟ್ಟು ನೀವು ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿ. ಮೊದಲನೆಯದಾಗಿ ಯಾರಿಗೆಲ್ಲ ಏಪ್ರಿಲ್ ಮತ್ತು ಮೇ ತಿಂಗಳ ಪೆನ್ಷನ್ ಹಣ ಬಂದಿಲ್ಲವೋ ದಯವಿಟ್ಟು ನಾವು ವಿಡಿಯೋನ ಹಾಕ್ತಾ ಇರ್ತೇವೆ, ನಮ್ಮನ್ನು ಬ್ಲೇಮ್ ಮಾಡಬೇಡಿ. ಯಾಕೆಂತ ಹೇಳಿದರೆ ಸರ್ಕಾರದ ಕಡೆಯಿಂದ ಇನ್ನೂ ಹಣ ಬಿಡುಗಡೆಯಾಗಿಲ್ಲ. ಆದರೆ ನಿಮ್ಮ ಪರವಾಗಿ ನಾವು ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದ್ದೇವೆ. ಯಾಕೆಂತ ಹೇಳಿದರೆ ನಾನು ಆಲ್ರೆಡಿ ತಿಳಿಸ್ತಾ ಬರ್ತೇನೆ, ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರಿಗೆಲ್ಲ ಪೆನ್ಷನ್ ಹಣವೋ ಅಥವಾ ಗೃಹಲಕ್ಷ್ಮಿ ಹಣ ಯಾವುದೇ ಸರ್ಕಾರದ ಯೋಜನೆಯಾಗಲಿ ನಾವು ವಿಡಿಯೋ ಹಾಕಿದಾಗ ನಿಮಗೆ ಅದರಲ್ಲಿ ನೆಗೆಟಿವ್ ಅನಿಸಿದರೆ ನೀವು ಕಮೆಂಟ್ ಹಾಕಿ, ಪಾಸಿಟಿವ್ ಅನಿಸಿದ್ರು ಕಮೆಂಟ್ ಹಾಕಿ. ಈಗ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿದರೆ ನೀವು ಯಾವ ಜಿಲ್ಲೆ ಅಂತ ಹೇಳಿ ಮೆನ್ಷನ್ ಮಾಡಿ. ಅದೇ ರೀತಿ ನೀವು ಪೆನ್ಷನ್ ಹಣ ಬಂದಿಲ್ಲ ಅಂತ ಹೇಳಿದ್ರು ಯಾವ ತಿಂಗಳದು ಬಂದಿಲ್ಲ, ನಿಮ್ಮ ಪೆನ್ಷನ್ ಹಣ ಬಂದಿದ್ರೂ ಬಂದಿಲ್ಲದಿದ್ದರೂ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ಅಂತ ಹೇಳ್ತಾ ಬರ್ತೇನೆ. ಯಾಕೆಂತ ಹೇಳಿದರೆ ನೀವು ಕಮೆಂಟ್ ಹಾಕೋದ್ರಿಂದ ಸರ್ಕಾರಕ್ಕೆ ನಿಮ್ಮ ಸಮಸ್ಯೆ ಏನು ಅಂತೇಳಿ ನಮಗೂ ಕೂಡ ವಿಡಿಯೋ ಮೂಲಕ ತಿಳಿಸ್ಲಿಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದೇನೆ. ನೀವು ದಯವಿಟ್ಟು ಗೃಹಲಕ್ಷ್ಮಿ ಹಣ ಬಂದವರು ಕೂಡ ಕಮೆಂಟ್ ಹಾಕಿ, ಅಥವಾ ಯಾವುದೇ ಪೆನ್ಷನ್ ಹಣ ಗೃಹಲಕ್ಷ್ಮಿ ಹಣ ಬರದಿದ್ದರೂ ಕೂಡ ನಿಮ್ಮ ಜಿಲ್ಲೆಯನ್ನು ದಯವಿಟ್ಟು ಮೆನ್ಷನ್ ಮಾಡಿ. ಆವಾಗ ನಿಮ್ಮ ಜಿಲ್ಲೆಯನ್ನೇ ನಾವು ಹೈಲೈಟ್ ಮಾಡಲಿಕ್ಕೆ ನಮಗೂ ಕೂಡ ಸಾಧ್ಯವಾಗುತ್ತೆ. ಯೂಟ್ಯೂಬ್ನಲ್ಲಿ ಪೆನ್ಷನ್ ಹಣದ ಬಗ್ಗೆ ಬಹಳ ಕಡಿಮೆ ವಿಡಿಯೋಗಳು ಬರುತ್ತಿವೆ ಮತ್ತು ಹಣ ಬಿಡುಗಡೆಯಾಗಿದೆ ಇಲ್ಲವೇ ಎಂಬ ಬಗ್ಗೆ ಯಾರೂ ಕೂಡ ಕ್ಲಾರಿಟಿ ಕೊಡುತ್ತಿಲ್ಲ. ಆದರೆ ನಮ್ಮ ಚಾನೆಲ್ಗಳು ನಿಮಗೆ ನಿರಂತರವಾಗಿ ಅಪ್ಡೇಟನ್ನು ನೀಡ್ತಾ ಬಂದಿದ್ದೇವೆ. ಕೆಲವರಿಗೆ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಇನ್ನೂ ಕೂಡ ತಲುಪಿಲ್ಲ. ಎಲ್ಲ ಯೋಜನೆಗಳ ಬಗ್ಗೆ ಎಲ್ಲ ಮಾಧ್ಯಮಗಳು ಕೂಡ ಸುದ್ದಿಯನ್ನು ಮಾಡ್ತಾ ಇದ್ದರೂ ಕೂಡ ಪೆನ್ಷನ್ ಹಣದ ಬಗ್ಗೆ ಯಾವುದೇ ಮಾಹಿತಿ ಬರ್ತಾ ಇಲ್ಲ. ಯಾವುದೇ ಮಾಧ್ಯಮದವರು ಕೂಡ ಯಾವುದೇ ವಿಡಿಯೋವನ್ನು ಹಾಕ್ತಾ ಇಲ್ಲ. ಆದರೆ ಈ ಚಾನೆಲ್ನಲ್ಲಿ ನಾನು ಎಲ್ಲ ಸರ್ಕಾರದ ಅಪ್ಡೇಟ್ಸನ್ನು ಕೂಡ ತಿಳಿಸ್ತಾ ಇದ್ದೇನೆ. ವಿರೋಧ ಪಕ್ಷದ ನಾಯಕರ ಭೇಟಿ ಮತ್ತು ಸರ್ಕಾರದ ಸಮರ್ಥನೆ. ಪೆನ್ಷನ್ ಹಣ ಬಾರದ ಹಿನ್ನೆಲೆಯಲ್ಲಿ ಕೆಲವು ಮಹಿಳೆಯರು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರ ಬಳಿ ಹೋಗಿ ಮನವಿ ಮಾಡಿದ್ದಾರೆ. ಇದರ ವಿಡಿಯೋಗಳನ್ನು ಕೂಡ ಯೂಟ್ಯೂಬ್ನಲ್ಲಿ ಎಲ್ಲ ಮಾಧ್ಯಮದವರು ಕೂಡ ಹಾಕ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಮಾರ್ಚ್ ಮತ್ತು ಏಪ್ರಿಲ್ ಮತ್ತು ಮೇ ತಿಂಗಳು ಸೇರಿದಂತೆ 3 ತಿಂಗಳ ಪೆನ್ಷನ್ ಹಣ ಬಾಕಿ ಇದೆ. ಇನ್ನು ಕೆಲವು ಜನರು ತಮಗೆ 2 ತಿಂಗಳ ಪೆನ್ಷನ್ ಹಣ ಬಂದಿದೆ ಎಂದು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಪ್ರೂಫನ್ನು ಕೂಡ ಕಳಿಸ್ತಾ ಇಲ್ಲ. ಯಾಕೆಂತೇಳಿದರೆ ನೀವು ಯಾವುದಾದ್ರೂ ನಿಮಗೆ ಪ್ರಾಬ್ಲಮ್ಸ್ ಇದ್ದರೆ, ನಿಮಗೆ ಪೆನ್ಷನ್ ಹಣ ಯಾವ ತಿಂಗಳದು ಬಂದಿದೆ ಅಂತ ನಿಮಗೆ ಕ್ಲಾರಿಟಿ ಇದ್ದರೆ, ನಿಮಗೆ ಕ್ಲಿಯರ್ ಆಗಿ ಅದರ ಬಗ್ಗೆ ಅಪ್ಡೇಟ್ಸ್ ಇದ್ದರೆ ನೀವು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅದೇ ರೀತಿ ನಿಮ್ಮ ಪ್ರೂಫ್, ನಿಮಗೆ ಬಂದಿರುವಂತಹ ತಿಂಗಳ ಹಣದ ಪ್ರೂಫನ್ನು ಕೂಡ ನೀವು ಇನ್ಸ್ಟಾಗ್ರಾಮಲ್ಲಿ ನನಗೆ ಡೈರೆಕ್ಟಾಗಿ ಮೆಸೇಜ್ ಕೂಡ ಮಾಡ್ಬೋದು. ಅದನ್ನು ಕೂಡ ಪ್ರೂಫನ್ನು ಕೂಡ ಕಳಿಸ್ಬೋದು. ನಿಮಗೆ ಏನಾದರೂ ಹಣ ಬಂದಿದ್ದರೆ ದಯವಿಟ್ಟು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಸಾಗ್ಬೋದು, ಸ್ಕ್ರೀನ್ಶಾಟ್ ಕಳಿಸಿದ್ರು ಆಗ್ಬೋದು. ಇದರಿಂದ ಎಲ್ಲ ಜನರಿಗೂ ಕೂಡ ಉಪಯೋಗ ಆಗುತ್ತೆ. ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳಿ ಕೂಡ ಅವರಿಗೆ ಕ್ಲಾರಿಟಿ ಸಿಗುತ್ತೆ. ಹೆಚ್ಚಿನ ಜನರು ವಿಡಿಯೋ ನೋಡುವುದಕ್ಕಿಂತ ಹೆಚ್ಚಾಗಿ ಕಮೆಂಟ್ ಬಾಕ್ಸನ್ನೇ ಗಮನಿಸುವುದು. ಯಾವ ಜಿಲ್ಲೆಗೆ ಬಂದಿದೆ, ಯಾವ ಜಿಲ್ಲೆಗೆ ಬಂದಿಲ್ಲ, ಯಾವ ಜಿಲ್ಲೆಗೆ ಯಾವ ತಿಂಗಳ ಹಣ ಬಂದಿದೆ, ಯಾವ ತಿಂಗಳ ಪೆನ್ಷನ್ ಹಣ ಬಂದಿದೆ, ಯಾವ ತಿಂಗಳ ಗೃಹಲಕ್ಷ್ಮಿ ಹಣ ಬಂದಿದೆ, ಯಾವುದಾದ್ರೂ ಸರ್ಕಾರಿ ಯೋಜನೆಗಳಿದೆ, ಎಲ್ಲವೂ ಕೂಡ ಕಮೆಂಟ್ ಬಾಕ್ಸಲ್ಲೇ ಹೆಚ್ಚಿನ ಜನರು ವೀಕ್ಷಿಸ್ತಾ ಇರುವಂಥದ್ದು. ವಿಡಿಯೋ ವೀಕ್ಷಿಸೋದಕ್ಕಿಂತ ಹೆಚ್ಚಾಗಿ ಕಮೆಂಟ್ ಬಾಕ್ಸನ್ನೇ ಗಮನಿಸುವುದು. ಅದಕ್ಕಾಗಿ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಎಲ್ಲ ನಿಮ್ಮ ನೆಗೆಟಿವ್, ಪಾಸಿಟಿವ್, ನಿಮಗೆ ಹಣ ಬಂದಿದ್ರೂ ಕೂಡ ಬರದಿದ್ರೂ ಕೂಡ ಯಾವ ಜಿಲ್ಲೆ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿ. ಯಾವುದಾದ್ರೂ ಸಮಸ್ಯೆ ಇದ್ರೂ ಕೂಡ ತಿಳಿಸಿ. ಈಗ ಈ ವಿಷಯ ಸದನದವರೆಗೂ ಹೋಗಿದೆ. ಸರ್ಕಾರ ಸತ್ತವರ ಅಂದರೆ ಮರಣ ಹೊಂದಿದವರ ಹೆಸರನ್ನು ಪಟ್ಟಿಯಿಂದ ಡಿಲೀಟ್ ಮಾಡುವ ಪ್ರಕ್ರಿಯೆ ಕೂಡ ನಡೆಯುತ್ತಿದೆ ಎಂದು ಕಾರಣ ಹೇಳುತ್ತಿದೆ. ಆದರೆ ಇದು ರೆಗ್ಯುಲರ್ ಪ್ರೋಸೆಸ್
ಸಕ್ಸಸ್ ಆಗಿರುವುದರಿಂದ ಅರ್ಹ ಫಲಾನುಭವಿಗಳಿಗೆ ವಿಧವಾ ವೇತನ, ವೃದ್ಧಾಪ್ಯ ವೇತನ ಆಗಿರಬಹುದು, ಮನಸ್ವಿನಿ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಕೂಡ ಆರ್ ಅಶೋಕ್ ಧ್ವನಿ ಎತ್ತಿದ್ದಾರೆ. ಇನ್ನು ಗೃಹಲಕ್ಷ್ಮಿ 30ನೇ ಕಂತಿನ ಮಹತ್ವದ ಅಪ್ಡೇಟ್ ಕೂಡ ನಾನು ಈ ವಿಡಿಯೋದಲ್ಲೇ ತಿಳಿಸ್ತಾ ಹೋಗ್ತೇನೆ. ಅಂದರೆ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 30ನೇ ಕಂತಿನ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ರು. ಅಂದರೆ ಅವರು ಇದಕ್ಕಿಂತ ಮೊದಲು ಕೂಡ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಇನ್ನು 4-5 ದಿನ 10 ದಿನದ ಒಳಗಡೆ ನಾವು ಇನ್ನು ಬಾಕಿ ಇರುವಂತಹ ಎಲ್ಲ ಕಂತುಗಳನ್ನು ಕೂಡ ಹಾಕ್ತೇವೆ ಅಂತ ಕೂಡ ಹೇಳಿದ್ರು. ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆಯಾಗಿದೆ. ಇಲಾಖೆಯಿಂದ DBT ಮುಖಾಂತರ ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣ ಜಮಾ ಆಗುವ ಪ್ರಕ್ರಿಯೆ ಕೂಡ ಅಂತಿಮ ಹಂತಕ್ಕೆ ಬಂದಿದೆ. ಅಂದರೆ ಸಚಿವರು 4-5 ದಿನಗಳಾದರೂ ಹಣ ಬಂದಿಲ್ಲ ಎಂದು ಕೇಳುತ್ತಿದ್ದಾರೆ. ಅಂದರೆ ಸಚಿವರು ಹೇಳಿರುವ ಹಾಗೆ 4-5 ದಿನ ಅಥವಾ 10 ದಿನದ ಒಳಗಾಗಿ ಎಲ್ಲ ಕಂತಿನ ಹಣ, ಗೃಹಲಕ್ಷ್ಮಿ ಯೋಜನೆಯ 4 ಕಂತಿನ ಹಣ, 3 ಕಂತಿನ ಹಣ ತುಂಬ ಜನರಿಗೆ ಪೆಂಡಿಂಗ್ ಇದೆ, ಎಲ್ಲವೂ ಕೂಡ ಒಟ್ಟಿಗೆ ನಾವು ಜಮಾ ಮಾಡ್ತೇವೆ, ಅಂದರೆ 1 by 1 ಜಮಾ ಮಾಡ್ತೇವೆ ಅಂತ ಕೂಡ ತಿಳಿಸಿದ್ರು. ಆದರೆ 4-5 ದಿನಗಳಾದರೂ ಯಾರದೇ ಖಾತೆಗೆ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ ಕೂಡ ಗೃಹಲಕ್ಷ್ಮಿಯವರು ಹೇಳ್ತಾ ಇದ್ದಾರೆ. ಅಂದರೆ ಇನ್ನು 30ನೇ ಕಂತಿನ ಹಣ ಸದ್ಯದಲ್ಲೇ ಎಲ್ಲ ಖಾತೆಗೂ ಕೂಡ ಜಮೆ ಆಗುತ್ತೆ, ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಅದಲ್ಲದೆ ತುಂಬ ಜನರಿಗೆ ಇರುವಂತಹ ಡೌಟ್ಸ್ ಗೃಹಲಕ್ಷ್ಮಿ ಲೋನಿನ ಬಗ್ಗೆ ತುಂಬ ಮಾಧ್ಯಮಗಳು ಕೂಡ ಫೇಕ್ ನ್ಯೂಸನ್ನು ಕೂಡ ಹಾಕ್ತಾ ಇದ್ದಾರೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ಲೇಟೆಸ್ಟ್ ಅಪ್ಡೇಟ್ ನಿಮಗೆ ಸ್ವಲ್ಪ ರಿಲೀಫ್ ನೀಡಿದೆ ಎಂದು ಭಾವಿಸ್ತೇನೆ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.